ಪತ್ರಕರ್ತರ ಗ್ರಾಮ ವಾಸ್ತವ್ಯ ನಡೆದಿರುವ ಹರಿಹರ ಕೊಲ್ಲಮೊಗ್ಗರು ಗ್ರಾಮದ ವಿವಿಧ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿ ಭೇಟಿ ಮಾಡಿದ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಕಲ್ಮಕ್ಕರು ಶಾಲಾ ಜಮೀನನ್ನ ಶಾಲಾ ಹೆಸರಿನಲ್ಲಿ ಮಾಡಿಕೊಡುವಂತೆ, ಬೆಂಡೂಡಿ ಸರ್ಕಾರಿ ಶಾಲೆಗೆ ಶೌಚಾಲಯ, ರಂಗಮಂದಿರ ಮತ್ತಿತರ ಸೌಲಭ್ಯ ಕಲ್ಪಿಸುವಂತೆ ಸೇರಿದಂತೆ ಗ್ರಾಮ ವಾಸ್ತವ್ಯ ನಡೆದ ಅವಳಿ ಗ್ರಾಮಕ್ಕೆ ಸಂಬಂಧಿಸಿದಂತೆ ಗ್ರಾಮ ವಾಸ್ತವ್ಯದಲ್ಲಿ ಸಲ್ಲಿಸಿದ ಮನವಿಗೆ ಆದ್ಯತೆ ನೆಲೆಯಲ್ಲಿ ಪರಿಹಾರ ಹಾಗೂ ಅನುದಾನ ನೀಡುವಂತೆ ಮನವಿ ಸಲ್ಲಿಸಲಾಯಿತು. ಸರ್ಕಾರಿ ಶಾಲೆಗೆ ವಿವಿಧ ಸೌಲಭ್ಯ ಅನುದಾನ ಸಲ್ಲಿಸುವಂತೆ ಬೆಂಡೂಡಿ ಸರ್ಕಾರಿ ಶಾಲಾ ಮಕ್ಕಳ ಹಾಗೂ ಇತರ ಸರ್ಕಾರಿ ಶಾಲಾ ಮಕ್ಕಳು ಸಿಎಂ ಅವರಿಗೆ ಮನವಿ ಸಲ್ಲಿಸಿದ್ರು. ಶಾಸಕಿ ಭಾಗೀರಥಿ ಮುರಳ್ಯ ಜೊತೆಗಿದ್ರು. ಬೆಂಡೂಡಿ ಶಾಲೆಯ ಬೇಡಿಕೆಗಳ ಬಗ್ಗೆ ಸಚಿವ ಮಧು ಬಂಗಾರಪ್ಪ ಅವರಿಗೂ ಮನವಿ ಸಲ್ಲಿಸಲಾಯಿತು. ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ, ಶಾಲಾ ಮುಖ್ಯ ಶಿಕ್ಷಕಿ ಲಲಿತಾ ಕೆ, ಕೊಲ್ಲಮೊಗ್ರು ಗ್ರಾಮ ಪಂಚಾಯತ್ ಸದಸ್ಯ ಮಾಧವ ಚಾಂತಾಳ, ಬೆಂಡೂಡಿ ಶಾಲಾ ಎಸ್ಟಿಎಂಸಿ ಮಾಜಿ ಅಧ್ಯಕ್ಷ ಹೂವಪ್ಪ ಸಂಪ್ಯಾಡಿ, ಅಧ್ಯಕ್ಷ ಕಮಲಾಕ್ಷ ಬೆಂಡೂಡಿ, ಉಪಾಧ್ಯಕ್ಷ ಸುಮಿತ್ರಾ ಬೆಂಡೂಡಿ, ಸದಸ್ಯರಾದ ರಾಮಣ್ಣ ಬೆಂಡೂಡಿ, ಕುಮಾರ್ ಬೆಂಡೂಡಿ, ಯತೀಶ್ ಬೆಂಡೂಡಿ, ಲೀಲಾವತಿ ಬೆಂಡೂಡಿ, ಶಿವಣ್ಣ ಪೇರಾಲು, ಪ್ರಮುಖರಾದ ಉದಯ್ ಶಿವಾಳ, ಹರಿಪ್ರಸಾದ್ ಮಲ್ಲಾಜೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.